ನೀವೆಲ್ಲ ನೋಡ್ಬೋದು ಇಲ್ಲಿ ಸುಮಾರು ಸಂಖ್ಯೆಗಳಲ್ಲಿ ವಾಹನಗಳು ಸಿಗಂದೂರು ಕ್ಷೇತ್ರಕ್ಕೆ ಆಗಮಿಸಿದ್ದಾವೆ. ಪಾರ್ಕಿಂಗಲ್ಲಿ ಸುಮಾರು ವೆಹಿಕಲ್ಸ್ನ ನೋಡ್ಬೋದು ನೀವು. ಹೆಚ್ಚಿನದಾಗಿ ನಾವು ವಿದ್ಯಾರ್ಥಿಗಳನ್ನು ನಾವಿಲ್ಲಿ ನೋಡ್ಬೋದಾಗತ್ತೆ. ನೀವು ನೋಡ್ಬೋದು ಶ್ರೀ ಚೌಡಮ್ಮ ದೇವಿ ದೇವಾಲಯ ಶ್ರೀ ಸಿಗಂದೂರು ಕ್ಷೇತ್ರಕ್ಕೆ ನಾವೀಗ ಎಂಟ್ರಿ ಕೊಡ್ತಾ ಇದ್ದೀವಿ. ಇನ್ನೇನು ಕೆಲವೇ ನಿಮಿಷದಲ್ಲಿ ನಮಗೆ ಸಿಗಂದೂರು ತಾಯಿಯ ಒಂದು ದರ್ಶನ ಆಗುತ್ತೆ. ಸೊ ನಮ್ಮ ಮಕ್ಕಳೆಲ್ಲರೂ ಸಹ ಒಂದು ವೆಲ್ ಡಿಸಿಪ್ಲಿನ್ ಮ್ಯಾನರ್ ಆಗಿ ಲೈನಲ್ಲಿ ಹೋಗ್ತಾ ಇದ್ದಾರೆ. ಬೋರ್ಡ್ ನೋಡ್ಬೋದು. ಸೊ ಕ್ಯಾಮ್ರಾ ನಾಟ್ ಅಲೌಡ್ ಇರೋದ್ರಿಂದ ಹಿಂದೆ ಚಿತ್ರೀಕರಣ ಮಾಡೋದಕ್ಕಾಗೋದಿಲ್ಲ. ನಾವೆಲ್ಲರೂ ಸಹ ಸಿಗಂದೂರು ತಾಯಿಯ ಒಂದು ದರ್ಶನವನ್ನು ಮಾಡಿಕೊಂಡು ನೋಡಿ ವಿದ್ಯಾರ್ಥಿಗಳೆಲ್ಲ ಔಟ್ಸೈಡ್ ಎಕ್ಸಿಟ್ ಆಗ್ತಾ ಇದ್ದಾರೆ. ಸೊ ನಮ್ಮ ಮಕ್ಕಳು ಆಲ್ರೆಡಿ ಸಹ ನಮ್ಮ ಗಂಡು ಮಕ್ಕಳು ಆಲ್ರೆಡಿ ಸಹ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ನೀವೆಲ್ಲರೂ ನೋಡ್ಬೋದು. ಇನ್ನು ಮೊದಲನೇ ಸ್ಟಾಪಲ್ಲೇ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಎಲ್ಲರೂ ನೋಡಿ ಸಿಗಂದೂರು ದೇವಾಲಯದ ಒಳಗಡೆ ನಾವು ನಂದಿಯನ್ನು ಕಾಣಬಹುದು. ಸೊ ಇದೊಂದು ನಮ್ಮ ತಾಯಿಯ ದೇವಾಲಯವಾಗಿರುತ್ತೆ. ಸೊ ನಾವೆಲ್ಲರೂ ಸಹ ತಾಯಿಯ ಆಶೀರ್ವಾದವನ್ನು ಪಡೆದು ನಾವು ಮುಂದೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ. ನಮ್ಮ ಮಕ್ಕಳೆಲ್ಲ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಮ್ಮ ಮಕ್ಕಳೆಲ್ಲರೂ ಸಹ ಸಿಗಂದೂರು ಕ್ಷೇತ್ರದಲ್ಲಿ ಫೋಟೋಶೂಟ್ಗೆ ಎಲ್ಲರೂ ರೆಡಿಯಾಗಿದ್ದಾರೆ. ಸೊ ನೀವು ನೋಡ್ಬೋದು ಎಲ್ಲರೂ ಸಹ ಇಲ್ಲಿ ಫೋಟೋಶೂಟ್ಗೆ ಕವರ್ ಆಗಿರ್ತಾರೆ. ಇದು ಬ್ರಿಡ್ಜಿಂದ ಏನು ಕಾಣ್ತಿದೆ, ಸೊ ಇದು ಸಿಗಂದೂರು ಕೇಬಲ್ ಬ್ರಿಡ್ಜ್ ಅಂತ ನಾವು ಹೇಳ್ತೀವಿ. 2019ರಲ್ಲಿ 453 ಕೋಟಿಗಳ ಸ್ಯಾಂಕ್ಷನ್ ಆಗುವುದ್ರ ಮುಖಾಂತರ ಈ ಬ್ರಿಡ್ಜು ಒಂದು ಸ್ಥಾಪನೆ ಆಗುತ್ತೆ. ಮೊದಲು ನಾವು ಸಿಗಂದೂರು ದೇವಿಯ ದರ್ಶನ ಮಾಡಬೇಕು ಅಂದರೆ ಒಂದು ಫೆರಿ ಸರ್ವಿಸ್ ಅಥವಾ ಲಾಂಚ್ ಮುಖಾಂತರ ನಾವು ಹೋಗ್ತಾ ಇದ್ವಿ. ನಮಗೆ ಟೂರಿಸ್ಟ್ಗೆ ಅದು ತುಂಬ ಎಂಜಾಯ್ಮೆಂಟ್ ಆಗಿದ್ರು ಸಹ ಲೋಕಲ್ ಪೀಪಲ್ಗೆ, ಅದರಲ್ಲೂ ರಾತ್ರಿ ಸಮಯದಲ್ಲಿ ಅವ್ರಿಗೆ ಟ್ರಾವೆಲ್ ಮಾಡೋದಕ್ಕೆ, ಹಾಸ್ಪಿಟಲ್ಗೆ ಹೋಗೋದಕ್ಕೆ ತುಂಬ ಸಮಸ್ಯೆ ಆಗೋದು. ಸುಮಾರು 10 ವರ್ಷಗಳ ಒಂದು ಹೋರಾಟದ ಮೇಲೆ ಈ ಒಂದು ಬ್ರಿಡ್ಜ್ ಸ್ಯಾಂಕ್ಷನ್ ಆಗುತ್ತೆ. 2025ರಲ್ಲಿ ಈ ಬ್ರಿಡ್ಜ್ ಇನಾಗ್ರೇಷನ್ ಆಗುತ್ತೆ. ನೀವು ನೋಡ್ತಿರ್ಬೋದು. ಸೊ ಈ ಬ್ರಿಡ್ಜು ಸುಮಾರು 17 ಪಿಲ್ಲರ್ಸ್ಗಳಿದ್ದಾವೆ ಮತ್ತು 5 ಕೇಬಲ್ಗಳಿಂದ ಇಲ್ಲಿ ಏನು ನಿಮಗೆ ಹಳದಿ ಕಲರಲ್ಲಿ ಏನು ಕಾಣ್ತಿದೆ, ಸೊ ಇವೆಲ್ಲ ಕೇಬಲ್ಲು. ಸೊ ಸುಮಾರು 5 ಕೇಬಲ್ಗಳನ್ನು ನೋಡ್ಬೋದು ನಾವು. ಮತ್ತು ಇದರಲ್ಲಿ 17 ಪಿಲ್ಲರ್ಗಳನ್ನು ಬಳಸಿ ಸುಮಾರು 2.44 ಕಿಲೋಮೀಟರ್ಗಳ ಒಂದು ಬ್ರಿಡ್ಜ್ ಆಗಿರುತ್ತೆ ಇದು. ಸೊ ಇದು ಕರ್ನಾಟಕದಲ್ಲೇ ಅತಿ ಲಾಂಗೆಸ್ಟ್ ಬ್ರಿಡ್ಜ್ ಅಂತ ಹೇಳ್ಬೋದು ಮತ್ತು ಭಾರತದಲ್ಲಿ 2ನೇ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್ ಅಂತ ಹೇಳ್ಬೋದು. ಸೊ ಒಂದು ಇಂಜಿನಿಯರಿಂಗ್ ಮಾರ್ವಲ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಮತ್ತು ಕೇಬಲ್ ಟೆಕ್ನಾಲಜಿಯನ್ನು ಬಳಸಿ ಈ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಇದರಿಂದ ಪ್ರಯಾಣಿಕರ ಒಂದು ಪ್ರಯಾಣ ತುಂಬ ಸುಗಮವಾಗಿದೆ. ನಾವು ಕೆಲವೇ ನಿಮಿಷದಲ್ಲಿ ಸಿಗಂದೂರು ಟೆಂಪಲ್ಗೆ ನಾವು ಹೋಗೋ ಒಂದು ವ್ಯವಸ್ಥೆ ಆಗಿದೆ. ಸೊ ಇದನ್ನು ನಿರ್ಮಿಸಿದಂಥ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಸೊ ನಮ್ಮ ಮಕ್ಕಳೆಲ್ಲರೂ ಸಹ ಈ ಒಂದು ಬ್ರಿಡ್ಜ್ ಮೇಲೆ, ಈ ಒಂದು ಶರಾವತಿಯ ಒಂದು ಮೇಲೆ ಕಟ್ಟಿರೋ ಒಂದು ಕೇಬಲ್ ಬ್ರಿಡ್ಜ್ ಮೇಲೆ ವ್ಯೂವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಹೇಗಿದ್ರು ಎಲ್ಲರ? ಚೆನ್ನಾಗಿದೆಯಾ? ಹಾಂ. ಸೊ ನೀವು ನೋಡ್ಬೋದು, ಸುತ್ತಮುತ್ತ ಎಲ್ಲೇ ನೋಡಿದ್ರೂ ಸಹ ನಿಮಗೆ ಶರಾವತಿ ನದಿ ಕಾಣುತ್ತೆ. ಉಪ್ಪಿಟ್ಟು ಕೇಸರಿಬಾತ್ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಸೊ ಎಲ್ಲರೂ ಸಹ ನಮ್ಮ ಮಕ್ಕಳು ಅಲ್ಲಿ ವಿಶಾಲವಾದ ನೆರಳಿನ ಹತ್ರ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಶಿಕ್ಷಕರು ಹಾಗೂ ಬಸ್ಸಿನ ಸಿಬ್ಬಂದಿಗಳೆಲ್ಲರೂ ಸಹ ಇಲ್ಲಿ ತಿಂಡಿಯನ್ನು ತಯಾರಿಸಿ ತಿಂಡಿಯನ್ನು ಮಾಡ್ತಾ ಇದ್ದಾರೆ. ಸೊ ಇದರ ನಂತರ ನಮ್ಮ ಮುಂದಿನ ಪ್ರಯಾಣ ಜೋಗ ಜಲಪಾತದ ಕಡೆಗೆ ಇರುತ್ತೆ. ಸೊ ಜೋಗ ಜಲಪಾತದ ಕಡೆ ಹೋದ ನಂತರ ಸೊ ನಾನು ನಿಮಗೆ ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತೇನೆ. ನಾವೆಲ್ಲರೂ ಸಹ ಕ್ರೌನ್ ಪ್ರಿನ್ಸ್ ಆಫ್ ಶರಾವತಿ ಜೋಗ ಫಾಲ್ಸಿಗೆ ನಾವೀಗ ತಾನೇ ಎಲ್ಲರೂ ಆಗಮಿಸಿದ್ದೀವಿ. ನೋಡ್ಬೋದು ನಮ್ಮ ಮಕ್ಕಳೆಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ. ಸೊ ಇವಾಗ ತಾನೇ ಎಲ್ಲ ಪರ್ಮಿಷನ್ ತಗೊಂಡು ನಾವು ಟಿಕೆಟ್ ತಗೊಂಡು ಎಲ್ಲರೂ ಸಹ ಕ್ರೌನ್ ಪ್ರಿನ್ಸ್ ಆಫ್ ಶರಾವತಿ ಜೋಗ ಫಾಲ್ಸ್ನ ನೋಡೋದಕ್ಕೆ ಹೋಗ್ತಾ ಇದ್ದೇವೆ. ನೋಡ್ತಾ ಇರ್ಬೋದು, ಸುಮಾರು 253 ಮೀಟರ್ ಎತ್ತರದಿಂದ ಜಿಗಿಯುತ್ತಿರುವ ಜೋಗ ಜಲಪಾತ. ಶರಾವತಿ ನದಿಯ ನೀರು
ಒಂದು ವಾಟರ್ ಫಾಲ್ಸ್ ಆಗಿ ಸುರಿತಿದೆ. ಸೊ ನೀರು ತುಂಬ ಕಡಿಮೆ ಬರ್ತಿದೆ. ಸೊ ನಾರ್ಮಲಾಗಿ ಮಾನ್ಸೂನ್ ಟೈಮಲ್ಲಿ ಬಂದರೆ ನೀರು ನಮಗೆ ತುಂಬ ಜಾಸ್ತಿ ಇರುತ್ತೆ. ಸೊ ನಾವು ಡಿಸೆಂಬರ್ ಟೈಮಲ್ಲಿ ಬಂದಿರೋದ್ರಿಂದ ನೀರು ತುಂಬ ಕಡಿಮೆ ಇದೆ. ಸೊ ಇದು ಒನ್ ಆಫ್ ದಿ ಸೆಕೆಂಡ್ ಹೈಯೆಸ್ಟ್ ವಾಟರ್ಫಾಲ್ ಆಫ್ ಇಂಡಿಯಾ. ನಮ್ಮ ಮಕ್ಕಳೆಲ್ಲರೂ ಸಹ ಜೋಗ ಜಲಪಾತದ ವೀಕ್ಷಣೆಯನ್ನು ಮಾಡ್ತಿದ್ದಾರೆ. ಸೊ ನೀವು ನೋಡ್ಬೋದು, ಶರಾವತಿ ನದಿ 4 ಸೀಳುಗಳಾಗಿ ರಾಜ, ರಾಣಿ, ರೋರರ್, ರಾಕೆಟ್ ಹೀಗೆ 4 ಸೀಳುಗಳಾಗಿ ಜೋಗ ಜಲಪಾತ ಸುರಿತಿದೆ. ಸೊ ಒಂದೊಂದು ಸೀಳುಗಳಿಗೂ ಸಹ ಒಂದು ಮಹತ್ವ ಇದೆ. ಒಂದೊಂದು ಸೀಳುಗಳಿಗೂ ಸಹ ಒಂದೊಂದು ಮಹತ್ವ ಇದೆ. ಸೊ ರಾಜ ಅಂತ ಏಕೆ ನೇಮ್ ಬಂತು ಅಂದರೆ, ಸೊ ಹಿಂದೆ ರಾಜರು ಅದನ್ನು ಕುತ್ಕೊಂಡು ವೀಕ್ಷಣೆ ಮಾಡ್ತಿದ್ರಂತೆ, ಅದಕ್ಕೋಸ್ಕರ ರಾಜ ಅಂತ ಅದಕ್ಕೆ ಹೆಸರು ಬಂದಿದೆ. ರಾಣಿ ಅಂತ ಹೆಸರು ಯಾಕೆ ಅಂದರೆ ಅದು ಲಾಸ್ಟಿಗೆ ಬಂದಿದ್ದು. ಸೊ ಫ್ರೆಂಚ್ ಒಬ್ಬ ಟ್ರಾವೆಲರ್ ಬರ್ತಾನೆ, ಅವನು ಬಂದು ಡೀಲಾ ಅಂತ ಏನೋ ನೇಮ್ ಕೊಡ್ತಾನೆ. ಸೊ ಅದನ್ನು ಬ್ರಿಟಿಷರು ಲೇಡಿ ಅಂತ ಚೇಂಜ್ ಮಾಡ್ತಾರೆ. ಅದಾದ ನಂತರ ರಾಜ ಇದ್ಮೇಲೆ ರಾಣಿ ಇರಬೇಕು ಅಂತ ಹೇಳಿ ನಮ್ಮ ಸ್ಥಳೀಯರು ಇದಕ್ಕೆ ರಾಣಿ ಅಂತ ಒಂದು ಹೆಸರು ಕೊಡ್ತಾರೆ. ಆಮೇಲೆ ರೋರರ್ ಅಂತ ಹೆಸರು ಯಾಕಿದೆ ಅಂದರೆ, ಸೊ ಅದು ನಮಗೆ ನೀರು ಜಾಸ್ತಿ ಇರೋ ಟೈಮಲ್ಲಿ ನಮಗೆ ತುಂಬ ಒಂದು 10-15 ಕಿಲೋಮೀಟ್ರ್ ಮುಂದೆನೇ ನಮಗೆ ಅದರ ಸದ್ದು ಕೇಳ್ತಿರುತ್ತೆ. ಅದು ಯಾಕಪ್ಪ ಅಂದರೆ ಅದು ಜಾಸ್ತಿ ಸದ್ದು ರೋರರಿಂದ ಬರ್ತಿರುತ್ತೆ, ಅದಕ್ಕೋಸ್ಕರ ರೋರರ್ ಅಂತ ಅದಕ್ಕೆ ಹೆಸರು ಬರುತ್ತೆ. ಅದಾದ ನಂತರ ರಾಕೆಟ್. ಸೊ ರಾಕೆಟ್ ಯಾವ ರೀತಿ ಲಾಂಚ್ ಆಗುತ್ತೆ, ಅದೇ ರೀತಿ ಈ 3ನೇ ಸೀಳು ರಾಕೆಟ್ ಲಾಂಚ್ ಆಗ್ತಿರುತ್ತೆ, ಅದರಿಂದ ಇದಕ್ಕೆ ರಾಕೆಟ್ ಅಂತ ಹೆಸರು ಬರುತ್ತೆ. ಸೊ ಇದು 4 ಸೀಳುಗಳ ಒಂದು ವಿಚಾರವಾಗಿರುತ್ತೆ. ಈ 4 ಸೀಳುಗಳು ಸಹ ತುಂಬ ಕಡಿಮೆ ಇದೆ ಈಗ. ಸೊ ಆ್ಯಕ್ಚುಲಿ ಸೌತ್ ವೆಸ್ಟ್ ಮಾನ್ಸೂನ್ ಇರೋ ಟೈಮಲ್ಲಿ ನಾವಿಲ್ಲಿಗೆ ಬಂದರೆ ನಮಗೆ ಆ್ಯಕ್ಚುಲಿ 4 ಸೀಳುಗಳಿದೆ ಅಂತ ಕಾಣೋದೇ ಇಲ್ಲ, ಅಷ್ಟು ನಮಗೆ ನೀರು ಭೋರ್ಗರಿತವಾಗಿ ಸುರಿತಿರುತ್ತೆ. ಸೊ ಈಗ ನಾವು ಡಿಸೆಂಬರ್ ಟೈಮಲ್ಲಿ ಬಂದಿರೋದ್ರಿಂದ ನೀರಿನ ಪ್ರಮಾಣ ತುಂಬ ಕಡಿಮೆ ಇದೆ. ನೀವು ನೋಡ್ಬೋದು ಜಿಯೋಗ್ರಫಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ನಿಮಗೆ ಇಲ್ಲಿ ವ್ಯಾಲೀಸ್ ಕಾಣುತ್ತೆ, ಮತ್ತು ಕೆಳಗಡೆ ಪ್ಲಂಜ್ ಪೂಲ್ಸ್ ಅಂತ ಹೇಳ್ಬೋದು. ಸೊ ಆ ಒಂದು ಟೋಪೋಗ್ರಫಿನೂ ಸಹ ನೀವಿಲ್ಲಿ ಕಾಣ್ತೀರಿ. ಮತ್ತು ಇನ್ನೊಂದು ಮಹತ್ವ ಏನಪ್ಪ ಅಂದರೆ, ನಮ್ಮ ಶರಾವತಿ ನದಿಯಿಂದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನ್ರೇಷನ್ನು ಸಹ ನಾವು ಮಾಡ್ತೇವೆ. ಸೊ ಅದರಿಂದ ಕರ್ನಾಟಕಕ್ಕೆ ಸುಮಾರು 10% ಎಲೆಕ್ಟ್ರಿಸಿಟಿಯನ್ನು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನ್ರೇಷನ್ನಿಂದ ಕೊಡುತ್ತೆ. ಸೊ ಶರಾವತಿ ಅನ್ನೋದು ಬರೀ ಟೂರಿಸ್ಟ್ ಅಟ್ರಾಕ್ಷನ್ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದ ಎಕಾನಮಿ ಸಹ ಬಿಲ್ಡ್ ಮಾಡ್ತಿದೆ. ಸೊ ನೀವು ನೋಡ್ಬೋದು, ಇಲ್ಲೆಲ್ಲ ಸುಮಾರು ಕನ್ಸ್ಟ್ರಕ್ಷನ್ನು ಸಹ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇನ್ನೂ ಜಾಸ್ತಿ ಹೆಚ್ಚಿನ ಟೂರಿಸ್ಟನ್ನು ಅಟ್ರ್ಯಾಕ್ಟ್ ಮಾಡೋ ಉದ್ದೇಶ. ಸೊ ನಮಗಿನ್ನೂ ಕೆಳಗಡೆವರೆಗೂ ಬಿಡ್ತಾಯಿದ್ರು, ಕನ್ಸ್ಟ್ರಕ್ಷನ್ ನಡೀತಿರೋ ಒಂದು ವಿಚಾರದಿಂದ ನಮಗೆ ಕೆಳಗಡೆವರೆಗೂ ಬಿಡ್ತಾ ಇಲ್ಲ ವ್ಯೂ. ಸೊ ಅದರಿಂದ ನಾವು ಇಲ್ಲಿಂದನೇ ನಿಂತ್ಕೊಂಡು ಎಲ್ಲರೂ ಸಹ ಆ ವ್ಯೂವನ್ನು ಎಂಜಾಯ್ ಮಾಡ್ತಾ ಇದ್ದೇವೆ. ಎಲ್ಲ ಮಕ್ಕಳು ಸಹ ಇಲ್ಲೇ ಇದ್ದಾರೆ. ನನಗೆ ಇಲ್ಲಿ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಏನು ಅನಿಸಿದ್ದು ಅಂದರೆ, ಸೊ ಇಲ್ಲಿ ಇರುವಂತಹ ಮನೆಗಳು ನೋಡಿ, ಎಂಥ ಜಾಗದಲ್ಲಿ ಮನೆಗಳನ್ನ ಕಟ್ಟಿದ್ದಾರೆ. ಸೊ ನನಗೂ ಸಹ ಅನಿಸ್ತಿದೆ ನನ್ನ ಮನೆ ಯಾಕಾಗಿರಬಾರ್ದಿತ್ತು ಅಂತ. ಇಲ್ಲೂ ಸಹ ಒಂದು ಮನೆ ಇದೆ, ನೋಡ್ಬೋದು ನೀವು. ಎಂಥ ಬ್ಯೂಟಿಫುಲ್ ಪ್ಲೇಸಲ್ಲಿ ಮನೆಯನ್ನು ಕಟ್ಕೊಂಡಿದ್ದಾರೆ. ಎಲ್ಲ ಪ್ರವಾಸಿಗರು ಒಂದು ಫೋಟೋ ತೆಗೆದುಕೊಳ್ಳುವುದರ ಮುಖಾಂತರ ಪ್ರವಾಸದ ಕ್ಷಣಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ಸೊ ನಮ್ಮ ಶಾಲೆಯವರು ಸಹ ಎಲ್ಲರೂ ಸಹ ಗ್ರೂಪ್ ಫೋಟೋ ತೆಗೆದುಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನೋಡ್ಬೋದು ನಮ್ಮ ವಿದ್ಯಾರ್ಥಿಗಳು ಎಲ್ಲ ಒಂದೇ ಗುಂಪಿನಲ್ಲಿ ನಿಂತ್ಕೊಂಡು ಎಲ್ಲ ಫೋಟೋ ತೆಗೆದುಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ನೋಡ್ಬೋದು ನೀವು 99 ವಿದ್ಯಾರ್ಥಿಗಳು ಸಹ ಈ ಗುಂಪಿನಲ್ಲಿದ್ದಾರೆ. ಜೋಗ ಜಲಪಾತದ ವೀಕ್ಷಣೆಯನ್ನು ಮುಗಿಸಿ ಮತ್ತೆ ನಾವು ನಮ್ಮ ವಾಹನದತ್ತ ಎಲ್ಲರೂ ಸಹ ತೆರಳುತ್ತಾ ಇದ್ದೇವೆ.